ಫ್ರೆಂಡ್ಸ್, ಇವತ್ತು ನಾವು ಫ್ರೂಟ್ ಸಲಾಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದನ್ನು ಪ್ರಿಪೇರ್ ಮಾಡ್ತಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನಂತ ನೋಡಿ. ಸೊ ಈ ಬೇಸಿಗೆಗಾಲಕ್ಕೆ ಇದು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ನಾನು ಮಿಲ್ಕ್ ತೊಗೊಂಡಿದ್ದೀನಿ, ಒಂದು 1/4 ಲೀಟರ್ ತೊಗೊಂಡಿದ್ದೀನಿ. ಒಬ್ರೊಬ್ಬರು ಅದು ಕಾಯಿಸಿ ಕುಡಿಬೋದು, ಇಲ್ಲ ಅಂತಂದರೆ ಕಾಯಿಸಿ ಕೂಡ ಮಾಡ್ಕೊಳ್ಬೋದು, ಇಲ್ಲಾಂದರೆ ವಿತೌಟ್ ಏನು ಬಿಸಿ ಮಾಡ್ದೆಲ್ಲನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಇದು 1/4 ಲೀಟ್ರ್ ತೊಗೊಂಡಿದ್ದೀನಿ. ಮತ್ತು ಬನಾನ 2 ತೊಗೊಂಡಿದ್ದೀನಿ, ದಾಳಿಂಬೆ ಹಣ್ಣು 1 ತೊಗೊಂಡಿದ್ದೀನಿ, ಮತ್ತು ಇದು ಆ್ಯಪಲ್ ತೊಗೊಂಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸ್ ಇಲ್ಲಿದೆ ನೋಡಿ, ಗೋಡಂಬಿ, ದ್ರಾಕ್ಷಿ, ಮತ್ತು ಇಲ್ಲೇ ಶುಗರ್ ಬಂದು ನಿಮಗೆ ಸ್ವೀಟ್ ಯಾವ ಥರ ಬೇಕು ಅಷ್ಟು. ನಾನು ಕ್ವಾಂಟಿಟಿ ಬಂದು ಅರೌಂಡ್ ನಂದು ಇಷ್ಟು ಒಂದು ಅರೌಂಡ್ 150 ಸ್ಪೂನ್ ಇದೆ ಅಂತ ಅಂದ್ಕೊಳ್ಳಿ, ಒಂದು 100 ಗ್ರಾಮ್ ಅಷ್ಟಿರ್ಬೋದು. ಸೊ ಅದು ತೊಗೊಂಡಿದ್ದೀನಿ. ಇಷ್ಟು ಬೇಕಾಗಿರೋ ಸಾಮಗ್ರಿ, ಇಷ್ಟು ಎಲ್ಲ ಈ ಫ್ರೂಟ್ ಸಲಾಡ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು. ಸೊ ಇದು ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ. ಸೊ ಇದು ತುಂಬ ಈಸಿ, ಆರಾಮ್ಸೆ ಮಾಡ್ಬೋದು. ನೋಡಿ, ಒಂದು ಬೌಲ್ ತೊಗೊಂಡಿದ್ದೀನಿ. ಸೊ ಮೊದಲಿಗೆ ನಾವು ಎಲ್ಲ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇವಾಗ ನೋಡ್ತಿದ್ರೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ? ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಮೊದಲಿಗೆ ಬನಾನ ಆ್ಯಡ್ ಮಾಡಿಬಿಡೋಣ. ನೆಕ್ಸ್ಟು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ನೋಡಿ, ಡ್ರೈ ಫ್ರೂಟ್ಸು, ಶುಗರು ಫುಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಆ್ಯಪಲ್, ನಾನು 1 ಆ್ಯಪಲ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಫ್ರೂಟ್ಸ್ ಅದು ಆ್ಯಡ್ ಮಾಡ್ಕೊಳ್ಬೋದು, ಬಟ್ ಫ್ರೂಟ್ ಸಲಾಡ್ಗೆ ಯೂಶ್ವಲಾಗಿ ಇದು ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನು ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ದಾಳಿಂಬೆ ಹಣ್ಣನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಇವಾಗ ಎಲ್ಲ ಫ್ರೂಟ್ಸು ನಾನು ಆ್ಯಡ್ ಮಾಡಾಗಿದೆ. ಸೊ ಇದಕ್ಕೆ ಇವಾಗಲೇ ಮಿಲ್ಕ್ನ ಕೂಡ ಆ್ಯಡ್ ಮಾಡ್ಬಿಡೋಣ. ನೋಡಿ, ನಾನು ಇದು ಕಾಯಿಸಿನೇ ತೊಗೊಂಡಿದ್ದೀನಿ. ಸೊ ನಿಮ್ಮ ಚಾಯ್ಸು, ನಿಮಗೆ ಹಸಿ ಹಾಲು ಇಷ್ಟ ಆಗಲ್ಲ ಅಂದರೆ ಈ ಥರ ಇದು ಮಾಡ್ಬೋದು. ನಂಗೆ ಯೂಶ್ವಲಾಗಿ ಹಸಿ ಹಾಲು ಹಾಕ್ಬಿಟ್ಟು ಮಾಡಿದ್ರೆ ನಂಗೆ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಇದು ನಿಮ್ಗೆ ಆಪ್ಷನಲ್ಲು, ನಿಮ್ಗೆ ಹೆಂಗೆ ಬೇಕು ಆ ಥರ ಇದು ಮಾಡ್ಕೊಳ್ಬೋದು. ಸೊ ಇದು ನೋಡಿ, ಇದನ್ನೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೇಕು ಅಂದರೆ ಇದಕ್ಕೆ ನೀವು ಜೇನುತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಂಗೆ ಜೇನುತುಪ್ಪ ಹಾಕಿದ್ರೆ ಅಷ್ಟು ಇಷ್ಟ ಆಗೋಲ್ಲ, ಹಾಗಾಗಿ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ಇದಕ್ಕೆ ನಿಮ್ಗೆ ಬೇರೆ ಯಾವ ಫ್ರೂಟ್ಸ್ ಇರುತ್ತೆ, ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಆ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇದು ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ಯೂಶ್ವಲಾಗಿ ಬೇಸಿಗೆ ಕಾಲಕ್ಕೆ ಇದು ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದನ್ನೇ ಬೇಕಾದರೆ ಒಬ್ಬೊಬ್ಬರು ಐಸ್ ಕ್ರೀಮ್ ಕೂಡ ಆ್ಯಡ್ ಮಾಡಿ ತಿಂತಾರೆ ಫ್ರೂಟ್ಸ್ ಇದ್ರ ಜೊತೆಗೆ, ಅದು ಅವ್ರ ಚಾಯ್ಸ್ ಅಷ್ಟೇ. ಸೊ ನೋಡಿ, ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ? ಸೊ ಬನ್ನಿ, ಇದು ಫುಲ್ ಫಿನಿಶಿಂಗ್ ಕೊಡೋಣ. ಹೆಂಗಾಗುತ್ತೆ ಡೆಕೋರೇಟ್ ಮಾಡಿಬಿಟ್ಟು ನಾನು ನಿಮ್ಮ ಜೊತೆ ಸಿಗ್ತೀನಿ. ಫೈನಲಿ ಡ್ರೈ ಫ್ರೂಟ್ಸ್ ಆ್ಯಂಡ್ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಫ್ರೂಟ್ಸ್ ಸಲಾಡ್ ಇವಾಗ ರೆಡಿಯಾಗಿದೆ. ಸೊ ನೋಡಿ ಹೇಗಿದೆ ಅಂತ, ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ನನಗಂತೂ ಇವಾಗಲೇ ತಿನ್ನಬೇಕು ಅಂತ ಅನಿಸ್ತಾಯಿದೆ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, 100% ನೀವು ಕೂಡ ಇಷ್ಟಪಡ್ತೀರಾ. ಸೊ ಅದು ಈ ಬೇಸಿಗೆಗಾಲಕ್ಕಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೀವು ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ, ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ? ನೋಡಿ, ಎಲ್ಲ ಡ್ರೈ ಫ್ರೂಟ್ಸ್ ಇದೆ, ಎಲ್ಲ ಫ್ರೂಟ್ಸ್ ಮಿಕ್ಸ್ ಆಗಿದೆ. ಸೊ ಫೈನಲಾಗೆ ಇವಾಗ ನಾನು ಮಾಡಿರೋದು ಫ್ರೂಟ್ ಸಲಾಡ್ ರೆಡಿಯಾಗಿದೆ. ಸೊ ತಿನ್ಕೊಂಡು ಬನ್ನಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು. ಡ್ರೈ ಫ್ರೂಟ್ಸ್ and fruits